ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಸಿಂಪಲ್ಲಾಗಿ ಹಳ್ಳಿಗಳ ಕಡೆ ಮಸೊಪ್ಪು ಅಂತ ಹೇಳ್ತಾರೆ. ಸೊ ಸಿಟಿಯಲ್ಲಿ ಏನೋ ಸೊಪ್ಪು ಮಸೆದು ಅಂತ ಹೇಳ್ತಾರೆ. ಸೊ ಹಳ್ಳಿಗಳ ಕಡೆ ಮಸೊಪ್ಪು ಸಾರು ಹೇಗೆ ಮಾಡೋದಂತ ನೋಡೋಣ. ಇಲ್ಲೊಂದು ತಪ್ಪಲೆನಲ್ಲಿ ಒಂದು ಗ್ಲಾಸ್ ತೊಗರಿಬೇಳೆ ಹಾಕಿ ನೀರು ಹಾಕಿ ಅದನ್ನು ಬೇಯಕ್ಕಿಟ್ಟಿದ್ದೀವಿ. ಮತ್ತು ಇಲ್ಲಿ ಚಕೋತಿ ಮತ್ತು ಪಾಲಕ್ ಸೊಪ್ಪು ನಾನು ಎರಡನ್ನು ಮಿಕ್ಸ್ ಮಾಡಿ ತಗೊಂಡಿದ್ದೀನಿ. ಸೊ ಆ ಬೇಳೆ ಬೆಂದಾದಮೇಲೆ ನಾವು ಅರ್ಧವ ಸೊಪ್ಪನ್ನ ತಗೊಂಡು ಬೇಳೆಯಲ್ಲಿಟ್ಟು ಅದಕ್ಕೆ ನಾವು ಈಗ ಬೆಳ್ಳುಳ್ಳಿ ಮತ್ತು ಖಾರಕ್ಕೆ 4 ಹಸಿಮೆಣ್ಸಿನ್ಕಾಯಿ, ಒಂದು ಈರುಳ್ಳಿ ಮತ್ತು ಅರ್ಧ ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಮತ್ತು 2 ಸ್ಪೂನ್ ಎಣ್ಣೆ ಹಾಕಿ ಅದರ ಸೊಪ್ಪಲ್ಲಿ ಒಳಗಡೆ ಇಟ್ಟು ಮತ್ತು ಅದ್ರ ಮೇಲೆ ಮಿಕ್ಕಿರೋ ಸೊಪ್ಪು ಏನಿರುತ್ತೋ ಅದ್ರ ಮೇಲೆ ಇಟ್ಟು ಸ್ವಲ್ಪ ನೀರು ಹುಯ್ದು ತಟ್ಟೆ ಮುಚ್ಚಿ ಒಂದು 20 ನಿಮಿಷ ಬೇಯಿಸ್ಬೇಕು ಫ್ರೆಂಡ್ಸ್. ಅದ್ರ ಸೊಪ್ಪಲ್ಲಿ ಎಷ್ಟೋ ವಿಟಮಿನ್ಸ್ ಇದೆಯಲ್ಲ, ಸೊ ಅವಾಗವಾಗ ಸೊಪ್ಪು ಮಾಡ್ಕೊತೀನಿ. ಸೊ ಇದು ಬೆಂದಿದೆ ನೋಡಿ. ಬೆಂದಾದಮೇಲೆ ಆಯಿತು. ಆಮೇಲೆ ಸೊಪ್ಪು ಮಾತ್ರ ಎತ್ಕೊಂಡು ಸೈಡಲ್ಲಿ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೋಬೇಕು. ಸೊಪ್ಪು ಜೊತೆಗೆ ಬೆಳ್ಳುಳ್ಳಿ ನಾವೇನು ಹಾಕಿದ್ದೀವೋ ಅದೆಲ್ಲನೂ ಬರೀ ಸೊಪ್ಪಲ್ಲಿ ಬರುತ್ತೆ, ಬೇಳೆ ಎಲ್ಲ ತೊಗೊಬಿಡ್ದು. ಸೊ ಬೆಂದಾದ್ಮೇಲೆ ಇದು ಹಾರಾಕ್ಬಿಟ್ಟು ಒಂದು ರುಬ್ಬಬೇಕು. ಇದನ್ನು ಕಲ್ಲಲ್ಲಿ ರುಬ್ಬಿ ಚೆನ್ನಾಗಿರುತ್ತೆ ಟೇಸ್ಟು. ಯಾಕಂದ್ರೆ ರುಬ್ಬಾದ್ಮೇಲೆ ನಾವು ಬಸ್ತಿರ್ತೀವಲ್ಲ ನೀರಿಗೆ, ಸೊಪ್ಪನ್ನ ಬೇಯಿಸಿರೋದನ್ನ ಹಾಕಿ ಇದಕ್ಕೆ ಸಿಂಪಲಾಗಿ ಒಂದು ಒಗ್ಗರಣೆ ಕೊಡೋಣ. ಸಾಸಿವೆ, ಈರುಳ್ಳಿ, ಕರಿಬೇವು, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕಿ ಒಗ್ಗರಣೆ ಹಾಕಿದ್ರೆ ಹಳ್ಳಿ ಕಡೆ ಮಾಡೋ ಮಸೊಪ್ಪು ರೆಡಿ ಫ್ರೆಂಡ್ಸ್. ಈಗ ಹಿಂಗಿದೆ ಗೊತ್ತಾ, ತಿನ್ನೋದಕ್ಕೆ ಸಾಂಬಾರು ಸೂಪರಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾವು ಮುದ್ದೆಗೆ ಆಗಲೇ ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ಮಸೊಪ್ಪು ಜೊತೆಗೆ ಸೂಪರಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸಬ್ರು ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈಗ ಸೊಪ್ಪಿನ ರುಚಿ ತಿಂದನೇ ಬಲ್ಲ.